ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. SSP ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ತುಂಬ ಜನ ಕಮೆಂಟ್ಸ್ ಹಾಕ್ತಿದ್ರು SSP ಅಪ್ಡೇಟ್ದು ಅಮೌಂಟ್ ಯಾವಾಗ ಬರುತ್ತೆ, ವೀಡಿಯೋ ಮಾಡಿ ಬ್ರೋ, ಏನು SSP ಅಪ್ಡೇಟೇ ಇಲ್ಲ ಅನ್ನೋದು. ಆಮೇಲೆ ಸ್ವಲ್ಪ ಜನ ಕೇಳ್ತಿದ್ರು SSP ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದು. ಅದ್ರ ಬಗ್ಗೆ ಈಗ ಕ್ಲೀನಾಗಿ ಡಿಸ್ಕಷನ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋದಲ್ಲಿ ಹೇಳ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ, ಇನ್ಫಾರ್ಮೇಟಿವ್ ಐತೀನಿ. ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನೋಡಿ, ಈಗ SSP ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದು ತುಂಬ ಜನ ಡೌಟ್ಸ್ ಅನ್ನೋದಾಗಿದೆ. ಕಮೆಂಟ್ ಬಾಕ್ಸಲ್ಲಿ ಕೂಡ ತುಂಬ ಆಗ್ತಿದ್ದಾರೆ, ಹಾಗೂ ಕೂಡ ಕಾಲ್ ಕೂಡ ಮಾಡ್ತಿದ್ದಾರೆ, ನಮ್ಮ ಫ್ರೆಂಡ್ಸ್ ಕೂಡ ಮಾಡ್ತಿದ್ದಾರೆ. ಅದರಲ್ಲಿ ಯಾಕಂದರೆ SSP ಮೇಲೆ ತುಂಬ ಜನ ಡಿಪೆಂಡ್ ಕೂಡ ಆಗಿರ್ತಾರೆ. ಇನ್ನು ಸ್ವಲ್ಪ ಜನ ನಮ್ಮ ಫ್ರೆಂಡ್ಸೇ ಕೂಡ ತುಂಬ ಸಾಲಗಳು ಮಾಡ್ಕೊಂಬಿಟ್ಟು SSP ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಬಿಟ್ಟು ಅಮೌಂಟ್ ಎಲ್ಲ ತೆಗೆದಿರ್ತಾರೆ. ಯಾಕೆಂದರೆ ಇದು ನಮ್ಮ ರೈಟ್ಸ್. ಯಾಕಂದರೆ SSP ಅಮೌಂಟ್ ಅಂದು ಖಂಡಿತ ಬರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲರೂ ಈ ಥರ ಮಾಡಿರ್ತಾರೆ. ಕಾಲೇಜ್ ಫೀಸ್ ಆಯಿತು, SSP ಮೇಲೆ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಈ ವಿಡಿಯೋನ ಹೇಳ್ಕೊಂಡು ಹೋಗೋದು ಬೇಡ, ಏನಿದೆ ಬಂದುಬೇಡ ಡೈರೆಕ್ಟ್ ಮ್ಯಾಟ್ರಿಗೆ. ನೋಡಿ, ಪ್ರೀವಿಯಸ್ ಇಯರ್ ಕೂಡ ಇನ್ನೂ ಅಮೌಂಟ್ ಬಂದಿಲ್ಲ ಸ್ವಲ್ಪ ಜನದ್ದು, ಅದು ಕೂಡ ನೋಡಿದ್ದೀನಿ. ತುಂಬ ಸ್ಟೂಡೆಂಟ್ಸ್ದು ಪ್ರೀವಿಯಸ್ ಇಯರ್ ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಮತ್ತು ಈಗ ನಾನು ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ ಅಂತ ತುಂಬ ಜನ ಸ್ಟೂಡೆಂಟ್ಸನ್ನು ಕ್ವಶನ್ಸ್ ಕೇಳ್ತಿದ್ದಾರೆ. ಯಾಕಂದರೆ ಅವರಿಗೆ ಇನ್ನೂ ಅಮೌಂಟ್ ಅನ್ನೋದು ಬಂದಿಲ್ಲ. ಮೊದಲು ಏನಾಗ್ತಿತ್ತು ಅಂದರೆ ಒಂದೊಂದು ಬ್ಯಾಚ್ ವೈಸು ಈಗ ಅಮೌಂಟ್ ಏನಾಗ್ತಿತ್ತು ಅಂದರೆ ಟೈಮ್ ಟು ಟೈಮ್ ಒಂದು ಬ್ಯಾಚ್ ವೈಸು ಹಾಗೂ ಒಂದು ಫಂಡ್ ಅನ್ನೋದು ರಿಲೀಸ್ ಮಾಡ್ತಿದ್ರು, ಟೈಮ್ಗೆ ಡೇಟ್ ಅನ್ನೋದು ಹೇಳ್ತಿದ್ರು. ನೋಡಿ, ನಮ್ಮ ಒಂದು ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಆಗ್ತಿತ್ತು ಅಂದರೆ ಪ್ರತಿಯೊಂದು ವರ್ಷ ಅಂದರೆ BJP ಸರ್ಕಾರ ಇದ್ದಾಗ ಅವ್ರು ಹೇಳ್ತಿದ್ರು ಈ ಒಂದು ಕೋರ್ಸ್ಗೆ ಈ ಒಂದು ಬ್ಯಾಚ್ ಅವ್ರಿಗೆ ಈ ಥರ ಫಂಡ್ ರಿಲೀಸ್ ಆಗಿದೆ, ಬಿಟ್ಬಿಡಿ ಅಂತಂದು. ಈ ವರ್ಷ ಏನಾಗಿದೆ ಅಂದರೆ ಈ ತುಂಬ ಜನ ಒಂದು ಭಾಗ್ಯ ಅವು ಇಲ್ಲ, ಒಂದು ತುಂಬ ಯೋಜನೆಗಳು ಬಂದಿರೋದ್ರಿಂದ ಅಮೌಂಟು ಎಲ್ಲಿ ಹೋಗ್ತಿದೆ ಗೊತ್ತಿಲ್ಲ. ನಮ್ಗೆ ಯಾವುದೇ ಥರ ಒಂದು ಇನ್ಫಾರ್ಮೇಷನ್ ಅಂತ ಸಿಗ್ತಿಲ್ಲ, ಒಂದು ನೋಟಿಫಿಕೇಷನ್ ಕೂಡ ಸಿಗ್ತಿಲ್ಲ. ಜಸ್ಟ್ ಸ್ವಲ್ಪ ಅಂದರೆ ನಿಧಾನವಾಗಿ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನೋದು ಬರ್ತಾ ಇದೆ. ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೂಡ ತುಂಬ ಜನ ಹಾಕಿದ್ರು ಸ್ಕಾಲರ್ಶಿಪ್ ಬಂದಿದೆ ಬ್ರದರ್ ಅಂತ. ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸು ಕಂಟಿನ್ಯೂಸ್ ಆಗಿ ಅದೇ ಕಮೆಂಟ್ಸ್ಗಳು ಹಾಕಿದ್ದೀನಿ, ಬ್ರದರ್ ಇನ್ನೂ ಬಂದಿಲ್ಲ ಸ್ಕಾಲರ್ಶಿಪ್ಪು, ಏನು ಮಾಡೋದು, ಬರುತ್ತಾ ಇಲ್ವಾ ಅಂತ ಕೇಳ್ತಿದ್ರಿ. ನೋಡಿ, ನಾನು ನಿಮಗೆ ಒಂದು ಆ್ಯಕ್ಯುರೇಟ್ ಡೇಟ್ ಹೇಳೋಕ್ಕಾಗಲ್ಲ, ಒಟ್ಟು ಟೈಮ್ ಅಂತ ಹೇಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಕರ್ನಾಟಕದಲ್ಲಿರುವಂಥ ತುಂಬ ಜನಕ್ಕೆ ಆ್ಯಕ್ಯುರೇಟ್ ಡೇಟ್ ಟು ಟೈಮ್ ಹೇಳೋಕ್ಕಾಗಲ್ಲ ಈ ಟೈಮಲ್ಲಿ. ಯಾಕಂದರೆ ಅವ್ರು ಯಾವಾಗ ಅವ್ರದ್ದು ಫಂಡ್ ರಿಲೀಸ್ ಮಾಡ್ಬೋದು, ಅಮೌಂಟ್ ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ಆದರೆ ನಿಮಗೆ ಒಂದು ಶ್ಯೂರಿಟಿ ಅನ್ನೋದು ಕೊಡ್ತೀನಿ, ಖಂಡಿತ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಇವತ್ತೇ ಬರುತ್ತೆ, ಇದೇ ಟೈಮ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ಹೇಳಬೇಕಂದ್ರೆ ತುಂಬ ಸ್ಟೂಡೆಂಟ್ಸು ನಾನು ಹೋದ ವರ್ಷ ನೋಡಿದಾಗೆ 2023 ಹಾಕಿದವ್ರಿಗೆ 2024 ಕೂಡ ಸ್ಕಾಲರ್ಶಿಪ್ ಬಂದಿದೆ, 2025 ಇವಾಗ ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಒಂದು ಹೇಳೋದು, ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಏನಿಲ್ಲ, ಒಂದು ಬೇರೆ ಆಪ್ಷನ್ ಇಲ್ಲ, ವೆಯ್ಟ್ ಮಾಡಬೇಕು ಅಷ್ಟೇ. ಇನ್ನೂ ನಿಮ್ದು ಏನಾಗುತ್ತೆ ಕಾಲೇಜ್ ಲೆವೆಲಲ್ಲಿ ಕೂಡ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಹೋಗಿ ನಿಮ್ಮ ಕಾಲೇಜಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿ. ಅದು ತುಂಬ ಜನ ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅನ್ನೋದು ಹೇಳ್ತಾಯಿದ್ರು. ಅದಕ್ಕೋಸ್ಕರ ಈ ಕರೆಂಟ್ ಸಿಚುವೇಷನ್ಸ್ ಇನ್ನೂ ಫಂಡ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಏನು ಇನ್ನೂ ಅಪ್ಡೇಟ್ಸ್ ಇಲ್ಲ. ಬಟ್ ಬಂದ ತಕ್ಷಣ ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಜನಕ್ಕೆ ಸ್ಟೂಡೆಂಟ್ಗೆ ನಿಧಾನವಾಗಿ ಸ್ಕಾಲರ್ಶಿಪ್ ಬರ್ತಿದೆ. ಅದರಿಂದ ಹೇಳ್ತಿದ್ದೆ ಸ್ಟೂಡೆಂಟ್ಸ್ ನನಗೆ ಇನ್ನೂ ಸ್ಕಾಲರ್ಶಿಪ್ಪೇ ಬಂದಿಲ್ಲ ಅಂತ. ಬರುತ್ತೆ, ನಿಧಾನವಾಗಿ ಬರುತ್ತಿದೆ ಈಗ. ಯಾಕೆಂದರೆ ಯಾವಾಗ ಫಂಡ್ ರಿಲೀಸ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಇರೋ ಅಮೌಂಟಲ್ಲೇ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಯಾವುದೇ ಬ್ಯಾಚ್ ವೈಸ್ ಇಲ್ಲನೇ ಅಮೌಂಟ್ ಅನ್ನೋದು ಹಾಕ್ತಿದ್ದಾರೆ. ಏನೇ ಅಪ್ಡೇಟ್ ಬಂದರೂ ನಾನು SSPಯಿಂದ ನಿಮ್ಗೆ ತಿಳಿಸ್ತಿರ್ತೀನಿ. ಬಟ್ ಆಮೇಲೆ ನಿಮ್ಗೆ ಒಂದು ಕ್ವಶನ್ಸ್ ಕೇಳ್ಬೋದು, ಈ ವಿಡಿಯೋ ಏನು ಯೂಸು ನನಗೆ ಅಂತಂದು ಕೇಳ್ತಿದ್ದೀವಿ. ತುಂಬ ಜನ ಈ ಒಂದು ಡಿಮೋಟಿವೇಷನ್ ಅಂದರೆ ಅಮೌಂಟ್ ಬರ್ತಾ ಇಲ್ಲ ಒಂದು ರೀಸನಿಂದ ಯಾವುದೇ ಥರ ಹುಡುಗರು ಒಂದು ಸ್ಕಾಲರ್ಶಿಪ್ ಅಪ್ಲೈ ಅನ್ನೋದೇ ಮಾಡ್ತಿಲ್ಲ. ನೋಡಿ, ನಾನು ನಿಮಗೆ ಖಂಡಿತ ಹೇಳ್ತೀನಿ, ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿ ಯಾರು ಅಪ್ರೂವ್ಡ್ ಆಗಿದೆ ಅವ್ರದ್ದು 100% 100ಕ್ಕೆ 100 ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಬಟ್ ಆದರೆ ಹೇಳ್ತೀನಲ್ಲ, ಆ್ಯಕ್ಯುರೇಟ್ ಡೇ ಟು ಟೈಮ್ ಅಂತ ಅದು ಹೇಳೋಕ್ಕಾಗಲ್ಲ. ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಯಾಕಂದರೆ ಗೋರ್ಮೆಂಟಲ್ಲಿ ಯಾವ ಫಂಡ್ ರಿಲೀಸ್ ಆದ ತಕ್ಷಣ ನಿಮಗೆ SSP ಕಡೆ ಬಂದುಬಿಡುತ್ತೋ ಅವಾಗ ನಿಮಗೆ 100% ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಇದು ಮಾತ್ರ ಪಕ್ಕ ನಿಮ್ಗೆ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಯಾವುದೇ ಥರ ಅಪ್ಲಿಕೇಶನ್ ಹಾಕೋದು ಮಿಸ್ ಮಾಡೋಕ್ಕೋಗ್ಬೇಡಿ. ಈ ಒಂದು ತುಂಬ ಸ್ಟೂಡೆಂಟ್ಸ್ಗೆ ಒಂದು ಮಿಸ್ಕನ್ಸೆಪ್ಷನ್ ಅನ್ನೋದು ಆಗಿಬಿಡುತ್ತೆ, ನಾನು ನೆಕ್ಸ್ಟ್ ವರ್ಷ ಸ್ಕಾಲರ್ಶಿಪ್ ಅಪ್ಲೈನೇ ಮಾಡೋದಿಲ್ಲ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಆಯಿತು. ಹಾಗೂ ಸ್ವಲ್ಪ ಜನ ಕಾಲ್ ಕೂಡ ಮಾಡಿ ಹೇಳಿದ್ರಿ, ನಮ್ಗೆ ಅಮೌಂಟೇ ಬರಲ್ಲ ಬ್ರದರ್, ಸುಮ್ಮನೆ ಅಪ್ಲೈ ಮಾಡಿ ವೇಸ್ಟು ಅಂತ ಹೇಳ್ತಿದ್ರಿ. ನೋಡಿ, ವೇಸ್ಟ್ ಅಂತ ಹಾಕೋದಿಲ್ಲ, ನೀವು ಇದಕ್ಕೆ ಯಾವುದೇ ಥರ ಫೀಸ್ ಕೂಡ ಪೇ ಮಾಡ್ತಿಲ್ಲ, ಸುಮ್ಮನೆ ಅಪ್ಲೈ ಮಾಡಿ. ಬಟ್ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ಅದು ಇವಾಗೇ ಬರುತ್ತೆ ಅಂತಲ್ಲ, ಮುಂದಿನ ವರ್ಷ ಆದರೂ ಬಂದೇ ಬರುತ್ತೆ ಅಷ್ಟೇ. ಏನಿಲ್ಲ, ಜಸ್ಟ್ ಅಪ್ಲಿಕೇಶನ್ ಹಾಕಿ ಏನೋ ತಲೆ ಕೆಡ್ಸೋಕೋಗ್ಬಿಡಿ. ಅಮೌಂಟ್ ಅನ್ನೋದು ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದು ವೇಟ್ ಮಾಡಬೇಕು, ಏನು ಮಾಡೋಕ್ಕಲ್ಲ. ಹುಡುಗರು ತುಂಬ ಒಂದು ಆಕ್ರೋಶ ಅನ್ನೋದು ವ್ಯಕ್ತಪಡಿಸ್ತಿದ್ರು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ, ಏನು ಬ್ರದರ್ ಅಮೌಂಟ್ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅನ್ನೋದು. ಓಕೆ, ಏನಾಗಲ್ಲ, ಅದು ಏನೋ ಒಂದು ಅಪ್ಡೇಟ್ ಬಂದರೂ ನಾನು ತಿಳಿಸ್ತೀನಿ ನಿಮಗೆ ಆದಷ್ಟು ಬೇಗನೆ ನಿಮಗೆ. ಇನ್ನೂ ಏನಪ್ಪ ಸ್ಕಾಲರ್ಶಿಪ್ಪು ಯಾರು ಹಾಕ್ಲೇಬೇಕಂತ ಹೇಳ್ತಾರೆ, ಖಂಡಿತ ಹಾಕಿ ನೀವು ಸ್ವಲ್ಪ. ಯಾಕಂದ್ರೆ ತುಂಬ ಜನ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತೀರ. ಖಂಡಿತ ಅಪ್ಲೈ ಮಾಡಿ, ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಆದರೆ ಇವಾಗೇ ಬರುತ್ತೆ ಅಂತ ಹೇಳೋಕ್ಕಲ್ಲ, ಬಂದೇ ಬರುತ್ತೆ. ಇಷ್ಟು ಇನ್ನೂ ಏನಾದರೂ ನಿಮ್ಮ ವೀಡಿಯೋದಲ್ಲಿ ಡೌಟ್ಸ್ ಇತ್ತಂದರೆ ವೀಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರು ಕಮೆಂಟ್ ಜಾಸ್ತಿ ಆಗ್ತಿರೋದು ಅದ್ರ ಬಗ್ಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ತುಂಬ ಜನ ಸ್ಟೂಡೆಂಟ್ಸು ಮತ್ತು ಈ ಕಮೆಂಟ್ ಹಾಕ್ಸಿ ವೀಡಿಯೋಗೆ ಯಾವಾಗ ಬರುತ್ತೆ ಅಂತ ಕೇಳೋದ್ರ ಸಲುವಾಗಿ ಈ ವಿಡಿಯೋ ಮಾಡಿದ್ದು. ಇದೇನಾದರೂ ವೀಡಿಯೋ ಉಪಯುಕ್ತ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾವುದೇ ಥರ ವೀಡಿಯೋ ಬೇಕಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ತಿಳಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.